ನಮಸ್ಕಾರ. ಬನ್ನಿ, ಇವತ್ತು ರಾಶಿ ಚಕ್ರದಲ್ಲೇ ಅತ್ಯಂತ ಶಕ್ತಿಶಾಲಿ, ಅಷ್ಟೇ ನಿಗೂಢ ರಾಶಿ ಅಂತಾನೆ ಹೇಳಲಾಗುವ ವೃಶ್ಚಿಕ ರಾಶಿಯ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋಣ. ಅವರ ವ್ಯಕ್ತಿತ್ವ ಹೇಗಿರುತ್ತೆ, ಮುಂಬರುವ ದಿನಗಳು ಅವರಿಗಾಗಿ ಏನನ್ನು ತಂದಿವೆ ಅನ್ನೋದನ್ನ ಒಟ್ಟಿಗೆ ನೋಡೋಣ. ವೃಶ್ಚಿಕ ರಾಶಿಯವರನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಇದೆಯಲ್ಲ, ಅದು ನಿಜಕ್ಕೂ ಒಂದು ಕುತೂಹಲಕಾರಿ ಪಯಣ. ಯಾಕಂದ್ರೆ ಹೊರಗಿನಿಂದ ನೋಡಕ್ಕೆ ಏಕ್ದಮ್ ಶಾಂತವಾಗಿ ಸಾಗರ ಥರ ಕಾಣ್ತಾರೆ. ಆದರೆ ಅವರ ಮನಸ್ಸಿನ ಆಳದಲ್ಲಿ, ಅಲ್ಲಿ ಆಲೋಚನೆಗಳ, ಭಾವನೆಗಳ, ಯೋಜನೆಗಳ ಒಂದು ದೊಡ್ಡ ಪ್ರಪಂಚವೇ ಇರುತ್ತೆ ಗೊತ್ತಾ. ಅವರ ನಿಜವಾದ ಶಕ್ತಿ, ಅವರ ಆ ಒಂದು ಸಂಕೀರ್ಣತೆ ಇದೆಯಲ್ಲ, ಅದರ ರಹಸ್ಯನೇ ಇದು. ಸರಿ, ಈಗ ಅವರ ವ್ಯಕ್ತಿತ್ವದ ಇನ್ನೊಂದು ಪದರವನ್ನು ನೋಡೋಣ. ವೃಶ್ಚಿಕ ರಾಶಿಯವರನ್ನ ದೃಢ ಸಂಕಲ್ಪದ ಚಿಂತಕ ಅಂತ ಸುಲಭವಾಗಿ ಹೇಳ್ಬಿಡ್ಬೋದು. ಯಾಕಂದ್ರೆ ಅವರು ಯಾವ ವಿಷಯವನ್ನೂ ಸುಮ್ಮನೆ ಮೇಲ್ನೋಟಕ್ಕೆ ನೋಡಲ್ಲ. ಅದರ ಆಳಕ್ಕೆ ಇಳಿದು ಪ್ರತಿಯೊಂದು ಅಂಶವನ್ನು ವಿಶ್ಲೇಷಣೆ ಮಾಡಿ ಅರ್ಥ ಮಾಡ್ಕೊಳ್ಳೋ ಜಾಯಮಾನ ಅವರದು. ನೋಡಿ, ಅವರ ಹೊರಗಿನ ಪ್ರಪಂಚಕ್ಕೂ ಒಳಗಿನ ಪ್ರಪಂಚಕ್ಕೂ ಅಜಗಜಾಂತರ ವ್ಯತ್ಯಾಸ. ಸಮಾಜದಲ್ಲಿ ಎಲ್ಲರ ಜೊತೆ ಇದ್ದಾಗ ಶಾಂತವಾಗಿ, ತುಂಬಾನೇ ಜಾಗರೂಕರಾಗಿ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಆದರೆ ಅವರ ಪ್ರೈವೇಟ್ ಜಗತ್ತಿನಲ್ಲಿ ಅಲ್ಲಿ ಆಳವಾದ ಆಲೋಚನೆಗಳು, ತುಂಬ ಸ್ಟ್ರಾಂಗ್ ಆಗಿರೋ ಭಾವನೆಗಳು ಮತ್ತೆ ಗುಟ್ಟಾದ ಯೋಜನೆಗಳು ಸದಾ ಚಲನೆಯಲ್ಲಿರ್ತವೆ. ಅವರನ್ನ ಮುನ್ನಡೆಸೋದೇ ಅವರ ಆ ಅಚಲವಾದ ನಿರ್ಧಾರ ಶಕ್ತಿ. ಈ ಒಂದು ಮಾತಿದೆಯಲ್ಲ, ಇದು ಅವರ ವ್ಯಕ್ತಿತ್ವದ ಸಾರಾಂಶವನ್ನೇ ಹಿಡಿದಿಡುತ್ತೆ. ಒಮ್ಮೆ ಅವರು ಒಂದು ನಿರ್ಧಾರ ಮಾಡಿಬಿಟ್ರೆ ಮುಗೀತು. ದಾರಿಯಲ್ಲಿ ಎಷ್ಟೇ ಅಡೆತಡೆಗಳು ಬರಲಿ, ಎಂಥದ್ದೇ ಕಷ್ಟಗಳು ಎದುರಾಗಲಿ, ಗುರಿ ಮುಟ್ಟೋವರೆಗೂ ಅವರು ಒಂದು ಹೆಜ್ಜೆ ಕೂಡ ಹಿಂದಿಡೋದಿಲ್ಲ. ಅವರ ಯಶಸ್ಸಿನ ಹಿಂದಿರೋ ಅತಿ ದೊಡ್ಡ ಶಕ್ತಿ ಅಂದ್ರೆ ಇದೇ ದೃಢ ಸಂಕಲ್ಪ. ಹಾಗಾದ್ರೆ ಇನ್ನು ಅವರ ಭವಿಷ್ಯದ ಕಡೆ ಗಮನ ಹರಿಸೋಣ. ಮೊದಲಿಗೆ ವೃತ್ತಿ ಮತ್ತು ಶಿಕ್ಷಣ ಕ್ಷೇತ್ರ ಹೇಗಿರ್ಲಿದೆ ಅಂತ ನೋಡೋಣ. ಮುಂಬರುವ ಸಮಯ ಸ್ವಲ್ಪ ಹೆಚ್ಚು ಫೋಕಸ್ ಕೇಳುತ್ತೆ. ಸರಿ, ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ. ಹಳೆಯ ತಪ್ಪುಗಳನ್ನ ಸರಿಪಡಿಸ್ಕೊಂಡ್ರೆ ಸಾಕು, ಯಶಸ್ಸು ಗ್ಯಾರಂಟಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿಯಾಗ್ತಿರೋರ್ಗೆ ಒಳ್ಳೆ ಸುದ್ದಿ ಕೇಳೋ ಸಾಧ್ಯತೆ ಇದೆ. ಇನ್ನು ಕೆಲ್ಸದ ವಿಚಾರದಲ್ಲಿ ಪ್ರಮೋಷನ್ ಅಥವಾ ಒಂದು ಹೊಸ ಜವಾಬ್ದಾರಿ, ಅಷ್ಟೇ ಯಾಕೆ ಒಂದು ಹೊಸ ಕೆಲ್ಸದ ಆಫರ್ ಕೂಡ ಬರಬಹುದು. ಆದ್ರೆ ಒಂದು ವಿಷಯ, ಬಿಸ್ನೆಸ್ ಮಾಡೋರು ಸ್ವಲ್ಪ ಹುಷಾರಾಗಿರ್ಬೇಕು. ಯಾವುದೇ ಹೊಸ ಅಗ್ರಿಮೆಂಟ್ಗೆ ಸೈನ್ ಮಾಡೋ ಮುಂಚೆ ಎರಡೆರಡು ಸಲ ಚೆಕ್ ಮಾಡೋದು ತುಂಬಾನೇ ಒಳ್ಳೆಯದು. ಆಯ್ತು, ಇನ್ನು ಸಂಪತ್ತು ಮತ್ತು ಆರೋಗ್ಯದ ಬಗ್ಗೆ ಮಾತಾಡೋಣ. ಈ ಟೈಮ್ನಲ್ಲಿ ಅವರ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯವಾಗುತ್ತೆ. ಆರೋಗ್ಯದಲ್ಲಿ ಹಾಗೇನೂ ದೊಡ್ಡ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ. ಆದ್ರೂ ಸುಸ್ತು ಮತ್ತೆ ಒತ್ತಡ ಸ್ವಲ್ಪ ಜಾಸ್ತಿ ಆಗ್ಬಹುದು. ಅದಕ್ಕೆ ಮಾನಸಿಕ ಶಾಂತಿಗಾಗಿ ಯೋಗ ಅಥವಾ ಧ್ಯಾನ ಮಾಡೋದು, ಚೆನ್ನಾಗಿ ರೆಸ್ಟ್ ಮಾಡೋದು ಮತ್ತೆ ಸರಿಯಾದ ಊಟ ತಿಂಡಿ ಮೇಲೆ ಗಮನ ಕೊಡೋದು ಬಹಳ ಅಗತ್ಯ. ಇದು ಅವರ ಶಕ್ತಿಯನ್ನ ಕಾಪಾಡಿಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಹಣಕಾಸಿನ ವಿಷಯಕ್ಕೆ ಬಂದ್ರೆ ಪ್ರತಿಯೊಂದು ರೂಪಾಯಿಯನ್ನು ಎಚ್ಚರಿಕೆಯಿಂದ ಖರ್ಚು ಮಾಡೋದು ಮುಖ್ಯ. ಎಲ್ಲೋ ನಿಂತುಹೋಗಿದ್ದ ಹಣ ವಾಪಸ್ಸು ಬರೋ ಸಾಧ್ಯತೆ ಇದೆ, ಇದು ಖುಷಿ ವಿಚಾರ. ಆದರೆ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕಿದ್ರೆ ಭವಿಷ್ಯದಲ್ಲಿ ಆರ್ಥಿಕವಾಗಿ ಇನ್ನಷ್ಟು ಬಲಿಷ್ಠರಾಗ್ಬೋದು. ಮುಂದೆ ಕುಟುಂಬ ಮತ್ತು ಸಂಬಂಧಗಳ ಕಡೆಗೆ ಬರೋಣ. ಈ ಸಮಯದಲ್ಲಿ ಸಂಬಂಧಗಳನ್ನ ಇನ್ನಷ್ಟು ಗಟ್ಟಿಗೊಳಿಸ್ಕೊಳ್ಳೋಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಸಿಗತ್ತೆ. ಏನಾದ್ರೂ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳಿದ್ರೆ ಅದನ್ನೆಲ್ಲ ಬಗೆಹರಿಸ್ಕೊಳ್ಳೋಕೆ ಇದು ಸರಿಯಾದ ಸಮಯ. ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಳ್ಳೋಕೆ ಒಂದು ಹೆಜ್ಜೆ ಮುಂದೆ ಇಡೋದು ಒಳ್ಳೆಯದು. ಹಿರಿಯರ ಆಶೀರ್ವಾದ ಒಂದು ರಕ್ಷಾ ಕವಚದ ಥರ ಇರುತ್ತೆ. ಜೊತೆಗೆ ಸ್ನೇಹಿತರಿಂದ ಅನಿರೀಕ್ಷಿತವಾಗಿ ಸರಿಯಾದ ಸಮಯಕ್ಕೆ ಸಹಾಯನೂ ಸಿಗುತ್ತೆ. ಅಷ್ಟೇ ಅಲ್ಲ, ಮನೆಯನ್ನ ಒಂದು ದೈವಿಕ ಶಕ್ತಿ ಕಾಪಾಡುತ್ತೆ ಅನ್ನೋ ನಂಬಿಕೆಯೂ ಇದೆ. ವೃಶ್ಚಿಕ ರಾಶಿಯವರ ಅತಿ ದೊಡ್ಡ ಶಕ್ತಿಗಳಲ್ಲಿ ಒಂದು ಅಂದ್ರೆ ಅದು ಅವರ ಇಂಟ್ಯೂಷನ್, ಅಂದ್ರೆ ಅಂತಹ ಪ್ರಜ್ಞೆ. ಇದು ಅವರಿಗೆ ದಾರಿ ತೋರ್ಸೋ ದೀಪದ ಹಾಗೆ ಕೆಲಸ ಮಾಡತ್ತೆ. ಅಂತಹ ಪ್ರಜ್ಞೆ ಅಂದ್ರೆ ಏನು? ಬೇರೆಯವರ ಮಾತು, ಅವರ ಮುಖಭಾವ, ಅವರ ನಡವಳಿಕೆಯನ್ನು ನೋಡಿದ ತಕ್ಷಣ ಅವರ ಮನಸ್ಸಿನಲ್ಲೇನಿದೆ, ಅವರ ನಿಜವಾದ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಒಂದು ವಿಶೇಷ ಸಾಮರ್ಥ್ಯ. ವೃಶ್ಚಿಕ ರಾಶಿಯವರಿಗೆ ಈ ಶಕ್ತಿ ಹುಟ್ಟಿನಿಂದಲೇ ಬಂದಿರುತ್ತೆ. ಹೌದು, ಅದಕ್ಕೇನೆ ಅವರನ್ನ ಮೋಸ ಮಾಡೋದು ಅಷ್ಟು ಸುಲಭವಲ್ಲ. ಯಾರೋ ಪ್ರಾಮಾಣಿಕರಾಗಿದ್ದಾರೆ, ಯಾರೋ ಸುಮ್ಮನೆ ನಾಟಕ ಆಡ್ತಿದ್ದಾರೆ ಅನ್ನೋದನ್ನ ಅವರು ತಕ್ಷಣ ಗ್ರಹಿಸ್ಬಿಡ್ತಾರೆ. ಅವರ ಈ ಗುಣವೇ ಅವರನ್ನ ಎಷ್ಟೋ ಅಪಾಯಗಳಿಂದ ಕಾಪಾಡುತ್ತೆ. ಸರಿ, ಕೊನೆಯದಾಗಿ ಭವಿಷ್ಯಕ್ಕಾಗಿ ಕೆಲವು ಮಾರ್ಗದರ್ಶನಗಳನ್ನು ನೋಡೋಣ. ಆಧ್ಯಾತ್ಮಿಕ ಶಕ್ತಿಯನ್ನ ಬಳಸ್ಕೊಂಡು ಪಾಸಿಟಿವ್ ಎನರ್ಜಿಯನ್ನ ಹೇಗೆ ಹೆಚ್ಚಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಜೀವನದಲ್ಲಿ ಬರೋ ಕಷ್ಟಗಳನ್ನ ಕಡಿಮೆ ಮಾಡಿಕೊಂಡು ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚಿಸ್ಕೊಳ್ಳೋಕ್ಕೆ ಕೆಲವು ಸರಳವಾದ ಪರಿಹಾರಗಳಿವೆ. ಶಿವನ ದೇವಸ್ಥಾನಕ್ಕೆ ಹೋಗಿ ನೀರು ಅರ್ಪಿಸೋದು, ತುಂಬಾ ಭಕ್ತಿಯಿಂದ ಕುಲದೇವಲ ಪೂಜೆ ಮಾಡೋದು ಮತ್ತು ತುಳಸಿ ಗಿಡಕ್ಕೆ ದೀಪ ಹಚ್ಚಿ 11 ಬಾರಿ ಪ್ರದಕ್ಷಿಣೆ ಹಾಕೋದು. ಈ ಸರಳ ಆಚರಣೆಗಳು ಕೆಲವೊಮ್ಮೆ ದೊಡ್ಡ ಬದಲಾವಣೆ ತರಬಹುದು. ಈ ರೀತಿ ನಂಬಿಕೆಯಿಂದ ಮಾಡೋ ಆಚರಣೆಗಳಿಂದ ಕಷ್ಟಗಳು ಕಡಿಮೆಯಾಗಿ
ಕೆಲಸದಲ್ಲಿ ಯಶಸ್ಸು, ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ಮನಸ್ಸಿಗೆ ಶಾಂತಿ ಸಿಗತ್ತೆ ಅಂತ ನಂಬಲಾಗಿದೆ. ಇದು ಅವರಿಗೆ ಧೈರ್ಯವನ್ನ, ಒಂದು ಹೊಸ ಆತ್ಮವಿಶ್ವಾಸವನ್ನ ಕೊಡತ್ತೆ. ಹಾಗಾದ್ರೆ ತಮ್ಮ ಆಂತರಿಕ ಶಕ್ತಿ, ದೃಢ ಸಂಕಲ್ಪ ಮತ್ತೆ ಆ ಒಂದು ಇಂಟ್ಯೂಷನ್ ಇದೆಲ್ಲದರ ಅರಿವು ಅವರಾದಾಗ ವೃಶ್ಚಿಕ ರಾಶಿಯವರು ತಮಗೋಸ್ಕರ ಯಾವ ಥರದ ಹೊಸ ಭವಿಷ್ಯವನ್ನ ರೂಪಿಸ್ಕೊಳ್ತಾರೆ? ಆ ಆಯ್ಕೆ ಸಂಪೂರ್ಣವಾಗಿ ಅವರ ಕೈಯಲ್ಲೇ ಇದೆ.